ಮನೆಯಲ್ಲಿ ವಾಸ್ತು ದೋಷಗಳ ನಿವಾರಣೆ ಆಗಬೇಕು ಅಂತ ಅನೇಕ ಕೆಲಸಗಳನ್ನು ಅನೇಕ ವಸ್ತುಗಳನ್ನು ತಂದು ಮನೆಯಲ್ಲಿ ಇಡ್ತಾ ಇರ್ತೀವಿ. ಅದೇ ರೀತಿ ಕುದುರೆಗಳ ಫೋಟೋವನ್ನು ಸಹ ಮನೆಯಲ್ಲಿ ಹಾಕ್ತೀವಿ. ಹಾಗಿದ್ರೆ ಕುದುರೆಯ ಫೋಟೋವನ್ನು ಮನೆಯಲ್ಲಿ ಹಾಕ್ಬೋದಾ? ಹಾಗಿದ್ರೆ ಯಾವ ದಿಕ್ಕಿನಲ್ಲಿ ಹಾಕಬೇಕು? ಕುದುರೆ ಯಾವ ಬಣ್ಣದಲ್ಲಿ ಇರಬೇಕು? 7 ಕುದುರೆಗಳಿರುವ ಫೋಟೋವನ್ನೇ ಯಾಕೆ ತಂದು ಹಾಕಬೇಕು? 7 ಅನ್ನೋ ನಂಬರ್ಗೆ ನಮ್ಮ ಶಾಸ್ತ್ರಗಳಲ್ಲಿ ತುಂಬಾ ಮಹತ್ವ ಇದೆ, ಅಂದರೆ ಸಿಗ್ನಿಫಿಕೆನ್ಸ್ ಇದೆ ಅಂತ ಹೇಳ್ಬೋದು. 7 ಚಕ್ರಾಸ್ ಇರ್ಬೋದು, ಅಥವಾ ಸೂರ್ಯನ ಒಂದು ರಥಕ್ಕೆ ಇರೋದು 7 ಕುದುರೆಗಳೇ, ಸಪ್ತ ಸ್ವರಗಳು ಆಗಿರ್ಬೋದು. ಆದ್ದರಿಂದ 7 ಕುದುರೆಗಳಿರುವ ಫೋಟೋವನ್ನು ಮನೆಯಲ್ಲಿ ಹಾಕೋದು ಶುಭಕರ ಅಂತ ಹೇಳ್ಬೋದು. ಉತ್ತರ ದಿಕ್ಕಿನಲ್ಲಿ ಫೋಟೋ ಹಾಕ್ತಾ ಇದ್ರೆ ಬ್ಲೂ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋವನ್ನು ಹಾಕಿ, ದಕ್ಷಿಣದ ಕಡೆ ನೀವು ಹಾಕ್ತಾ ಇದ್ರೆ ರೆಡ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋವನ್ನು ಹಾಕಿ. ಫೋಟೋದಲ್ಲಿರುವ ಕುದುರೆಗಳಿಗೆ ಲಗಾಮನ್ನು ಹಾಕಿರಬಾರ್ದು, ಅದು ಫ್ರೀಯಾಗಿ ಓಡೋ ರೀತಿ ಇರಬೇಕು. ಎಲ್ಲ ಕುದುರೆಗಳು ಒಂದೇ ಕಡೆ ಓಡೋ ರೀತಿ ಇರಬೇಕು. ನೀವು ಬೇರೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಅದರ ಬೇರೆಯವ್ರಿಗೋಸ್ಕರ ನೀವು ವರ್ಕ್ ಮಾಡ್ತಿರ್ತೀರ ಅಂತ ಹೇಳಿದ್ರೆ ಈ ಫೋಟೋವನ್ನು ಹಾಕೋಬಹುದು. ಓನ್ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತವ್ರು 7 ಹಾರ್ಸಸ್ ಫೋಟೋ ಬದಲು ಸಿಂಗಲ್ ಹಾರ್ಸ್ ಫೋಟೋವನ್ನ ಹಾಕೊಂಡ್ರೆ ಒಳ್ಳೇದು. ಕುದುರೆಯ ಫೋಟೋವನ್ನ ಅದು ಮನೆ ಹೊರಗಿನಿಂದ ಮನೆ ಒಳಗಡೆ ಓಡು ಬರೋ ರೀತಿ ನೀವು ಫೋಟೋವನ್ನ ಹಾಕೋಬೇಕು. ಇನ್ನು ಫೋಟೋದಲ್ಲಿ ಬಿಳಿ ಬಣ್ಣದ್ದು ಅಥವಾ ಬ್ರೌನ್ ಕಲರ್ ಇರುವಂತ ಕುದುರೆಗಳನ್ನ ಹಾಕೋಬಹುದು, ಕಪ್ಪು ಬಣ್ಣದ ಕುದುರೆಗಳನ್ನ ಹಾಕೋಬಾರದು.